ಎಜಿ ನ್ಯೂಸ್ಗೆ ಸ್ವಾಗತ. ಗ್ರಾಮೀಣ ಪ್ರದೇಶಗಳಿಂದ ಶಾಲೆ ಮತ್ತು ಕಾಲೇಜುಗಳಿಗೆ ಆಗಮಿಸುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬುಧವಾರ ಯಾದಗಿರಿ ನಗರದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಯಾದಗಿರಿ ನಗರ ಬಸ್ ನಿಲ್ದಾಣದಿಂದ ಜೂನಿಯರ್ ಕಾಲೇಜು, ಜವಾಹರಲಾಲ್ ಕಾಲೇಜು ಸೇರಿ ವಿವಿಧ ಶಿಕ್ಷಣ ಸಂಸ್ಥೆಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಮರ್ಪಕ ನಗರ ಸಾರಿಗೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಪ್ರತಿದಿನ ತೊಂದರೆ ಎದುರಾಗ್ತಾ ಇದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಪ್ರತಿದಿನ ಸುಮಾರು 10 ರಿಂದ 12 ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ನಗರಕ್ಕೆ ಆಗಮಿಸ್ತಾ ಇದ್ದು, ಇವರಲ್ಲಿ ಅನೇಕರು ಸುಮಾರು 3 ಕಿಲೋಮೀಟರ್ ತನಕ ನಡೆದುಕೊಂಡೇ ಕಾಲೇಜುಗಳಿಗೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಿದ್ದಾರೆ. ಎಬಿವಿಪಿ ನಡೆಸಿದ ಸಮೀಕ್ಷೆ ಪ್ರಕಾರ ಕ್ಯಾತನಾಳ ಮಾರ್ಗದಲ್ಲಿ ಬೆಳಗ್ಗೆ 9 ಗಂಟೆಗೆ ಹೊರಡುವ ಬಸ್ ಯಾದಗಿರಿ ನಗರವನ್ನ ತಲುಪುವಷ್ಟರಲ್ಲಿ 10:30 ರಿಂದ 11 ಗಂಟೆ ಆಗ್ತಾ ಇರುವುದರಿಂದ ವಿದ್ಯಾರ್ಥಿಗಳು ತರಗತಿಗಳಿಗೆ ತಡವಾಗಿ ತಲುಪುತ್ತಿದ್ದಾರೆ. ಆದ್ದರಿಂದ ಬಸ್ ಸಮಯವನ್ನ ಪರಿಷ್ಕರಿಸಿ ಬೆಳಗಿನ ವೇಳೆಯಲ್ಲಿ ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯ ಮಾಡಿದರು. ಹುಳಸೂಗೂರು ಗ್ರಾಮಕ್ಕೆ ಸಂಚರಿಸುವ ಬಸ್ ಗ್ರಾಮದ ಒಳಗೆ ಪ್ರವೇಶಿಸದೆ ಹೊರ ಭಾಗದ ರಸ್ತೆಯಿಂದ ಸಂಚರಿಸ್ತಾ ಇರುವುದರಿಂದ ವಿದ್ಯಾರ್ಥಿಗಳು ದೂರ ನಡೆದು ಬಸ್ ಹಿಡಿಯಬೇಕಾದ ಪರಿಸ್ಥಿತಿ ಇದೆ. ಈ ಹಿನ್ನೆಲೆ ಬಸ್ ಕಡ್ಡಾಯವಾಗಿ ಗ್ರಾಮದ ಒಳಗೆ ಸಂಚರಿಸುವಂತೆ ಚಾಲಕ ಹಾಗೂ ನಿರ್ವಾಹಕರಿಗೆ ಸೂಚನೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಪ್ರಸ್ತುತ ಸಂಚರಿಸ್ತಾ ಇರುವ 3 ಬಸ್ಗಳು ಸಮಯ ಪಾಲನೆ ಮಾಡ್ತಾ ಇಲ್ಲ. ಹೀಗಾಗಿ ಅವುಗಳನ್ನ ನಿಗದಿತ ವೇಳಾಪಟ್ಟಿಯಂತೆ ಸಂಚರಿಸುವಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ಹೆಚ್ಚುವರಿಯಾಗಿ ಮತ್ತೊಂದು ಬಸ್ ನಿಯೋಜನೆ ಮಾಡಬೇಕು ಎಂದಿದ್ದಾರೆ. ಇದಲ್ಲದೆ ಈ ಭಾಗದಲ್ಲಿ ಇರುವ ಸರ್ಕಾರಿ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳು ಮತ್ತು ನ್ಯೂ ಕನ್ನಡ ಕಾಲೇಜಿನ ಬೆಳಗ್ಗೆ ಹಾಗೂ ಸಂಜೆ ವಿಶೇಷ ನಗರ ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಕೂಡ ಮಾಡಿದ್ದಾರೆ. ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಾರಿಗೆ ಸಮಸ್ಯೆ ಅಡ್ಡಿಯಾಗದಂತೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ಎಬಿವಿಪಿ ನೇತೃತ್ವದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಬಸ್ ಬೇಕ್ರಿ ಬಿಡ್ಲೇಬೇಕು ನೀವು. ದಿನ ನಾವು ಕ್ಲಾಸಿಗೆ 1-2 ಲೆಕ್ಚರ್ ಮಿಸ್ ಮಾಡ್ಕೊಳತ್ತೀವಿ. ಈಗ ಇದಕ್ಕಿಂತ ಮುಂಚೆ ನೀವು ಇವ್ರಿಗೆ ಮನವಿ ಕೊಟ್ಟಿರ್ಬೋದಲ್ಲ, ಅದು ಸ್ಪಂದನೆ ಮಾಡಿಲ್ಲ. ಒಂದ್ಸಲ 3-4 ಸಾಲಿ ಮನವಿ ಕೊಟ್ಟರು ಸುತ್ತಿಗೆಲೆ ಇಲ್ಲಿನ ಒಂದು ಡಿಪೋ ಮ್ಯಾನೇಜರ್ ಆಗಲಿ, ಇಲ್ಲಿನ DC ಅವರಾಗ್ಲಿ ಯಾವುದೇ ರೀತಿಯಿಂದ ನಮಗೂ ಸ್ಪಂದನೆ ನೀಡಿಲ್ಲ. ಕೇವಲ ಸಮಾಧಾನಕರ ಮಾತನ್ನು ಮಾತ್ರ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇದೆ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಾವು ವಿದ್ಯಾರ್ಥಿಗಳು ಇವತ್ತಿನ ದಿನ ವಿದ್ಯಾರ್ಥಿಗಳು ಬಸ್ ಸ್ಟ್ಯಾಂಡ್ ಇಂದ ಜೂನಿಯರ್ ಕಾಲೇಜ್ ವರೆಗೆ 2 ರಿಂದ 3 ಸಾವಿರ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ಬಸ್ ವ್ಯವಸ್ಥೆ ಇರೋದು 2 ಬಸ್ ವ್ಯವಸ್ಥೆ. ಅದು 2,000 ರಿಂದ 3,000 ವಿದ್ಯಾರ್ಥಿಗಳು 2 ಬಸ್ ನಲ್ಲಿ ಹೋಗಕ್ಕಾಗುತ್ತಾ? ಆಗಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಬಸ್ಗಳನ್ನು ಜೋತಿಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಆ ಸಮಯದಲ್ಲಿ ಏನಾದ್ರೂ ನಮ್ಗೆ ಅಪಘಾತ ಸಂಭವಿಸಿದ್ದಲ್ಲಿ ಯಾರು ಜವಾಬ್ದಾರಿ? ಮಾನ್ಯ ಮುಖ್ಯಮಂತ್ರಿ ಅವರು ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ನಾವು ಪಂಚ ಯೋಜನೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದೇವೆ ಅಂತ. ಎಲ್ಲಿ ನಿರ್ವಹಿಸ್ತಿದ್ದೀರಿ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ? ಇಲ್ಲಿ ಬಂದು ನೋಡ್ರಿ, ಕೇವಲ ಒಂದು ಯೋಜನೆ ನೀವು ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ. ನೀವು ಇಲ್ಲಿನ ವಿದ್ಯಾರ್ಥಿಗಳು ನೋಡಿದ್ರೆ ನಮಗೆ ಕಣ್ಣ ನೀರು ಬರುತ್ತೆ. ಯಾಕಂದ್ರೆ ಅಂತ ಒಂದು ಪರಿಸ್ಥಿತಿ ಇಲ್ಲಿನ ಯಾದಗಿರಿ ವಿದ್ಯಾರ್ಥಿಗಳು ಅನುಭವಿಸ್ತಿದ್ದಾರೆ. ಇವತ್ತು ಎಷ್ಟೋ ವರ್ಷದಿಂದ ಯಾಕೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಒಂದು ಅಣೆಪಟ್ಟೆ ಕಟ್ಟಿದ್ದಾರೆ ಅಂದ್ರೆ, ವಿದ್ಯಾರ್ಥಿಗಳನ್ನು ಹಿಂದುಳಿದ ಜಿಲ್ಲೆ, ಶಿಕ್ಷಣದಲ್ಲಿ ಹಿಂದುಳಿದ ಜಿಲ್ಲೆ ಅಂತ ಹೇಳಿ ರಾಜಕಾರಣಿಗಳೇ ಅಣೆಪಟ್ಟಿ ಕಟ್ಟಿದ್ದಾರೆ. ಯಾಕೆ ಕಟ್ಟಿದಾರಪ್ಪ ಅಂತಂದ್ರೆ ಇಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಕಮ್ಮಿ ಇಲ್ಲ, ಯಾವುದೇ ರೀತಿಯಿಂದ ಎಲ್ಲ ರೀತಿಯಿಂದ ಸದೃಢವಾಗಿದ್ದಾರೆ. ದಕ್ಷಿಣ ಕನ್ನಡಕ್ಕಿಂತ ಎಷ್ಟು ಒಂದು ರಿಸಲ್ಟ್ ಮಾಡತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಯಾದಗಿರಿಯಲ್ಲಿ ಇದ್ದಾರೆ. ಬಟ್ ಇಲ್ಲಿನ ಮೂಲ ಸೌಕರ್ಯಗಳ ಕೊರತೆ ಇದೆ. ಹಾಗಾಗಿ ಅಲ್ಲಿನ CM ಸಾಹೇಬ್ರೆ ಈ ಕಡೆ ಕಣ್ತೆರೆದು ನೋಡಬೇಕು. ದೆಹಲಿಯಲ್ಲಿ ಹೋಗಿ ಸುಮ್ಮನೆ ಹೋರಾಟ ಮಾಡಕ್ ಹೋಗ್ತೀರಿ. ನಮ್ಮ ಇಲ್ಲೇ ಲೋಕಲ್ ಇರ್ತಕ್ಕಂಥ ಯಾದಗಿರಿಯಲ್ಲಿ ನೀವು ಬಂದು ನೋಡ್ತಾ ಇಲ್ಲ ನೀವು. ಹಾಗಾಗಿ ಕಲ್ಯಾಣ ಕರ್ನಾಟಕವನ್ನು ಬಹಳ ಒಂದು ಹೀನಾಯವಾಗಿ ನಿರ್ಲಕ್ಷ್ಯ ಮಾಡ್ತಕ್ಕಂಥ ವ್ಯವಸ್ಥೆ ಸರ್ಕಾರದಿಂದ ಆಗ್ತಾ ಇದೆ. ಸುಮ್ಮನೆ ಇಲ್ಲೇನು ಎಲ್ಲ ವ್ಯವಸ್ಥೆ ಒಂದೇ ಅಲ್ಲ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆ ಕೂಡ ಹದಗೆಟ್ಟಿದೆ. ಹಾಗಾಗಿ ತಕ್ಷಣವೇ ಆ ಒಂದು ಕೆಲಸಕ್ಕೆ ಸ್ಪಂದನೆ ನೀಡುತ್ತೆ. ಆದಲ್ಲಿ ಆ ಒಂದು CM ಕಚೇರಿಗೆ ಮತ್ತು ಇಲ್ಲಿನ ಸಾರಿಗೆ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ವಿದ್ಯಾರ್ಥಿ ಪರಿಷತ್ತಿಂದ ವಿದ್ಯಾರ್ಥಿಗಳಿಂದ ಮಾಡ್ತೇವೆ ಅಂತ ಈ ಮೂಲಕ ಈ ಒಂದು ಹೋರಾಟದ ಮೂಲಕ ಹೇಳ್ತೇವೆ ಅಂತ ಹೇಳ್ಬೇಕು. ನನ್ನ ಹೆಸರು ಕುಮಾರ್ ಗೌಲಿಂಗ ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕ್ರಮ. ನಮ್ಮ ಹುಡುಗರು ಕೊಡ್ತೀರೋ ಓಕೆ ಸರ್. ಯಾದಗಿರಿ ನಗರದ ಬಸ್ ನಿಲ್ದಾಣದಿಂದ ಜೂನಿಯರ್ ಕಾಲೇಜ್ ವರೆಗೆ ನಗರ ಸಾರಿಗೆ ಬಸ್ಗಳು ಗ್ರಾಮೀಣಕ್ಕೆ ಬಸ್ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಡುವಂತೆ ಮನವಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡುವುದೇನೆಂದರೆ ಯಾದಗಿರಿ ನಗರ ಬಸ್
ಬಸ್ ನಿಲ್ದಾಣಕ್ಕೆ ಬೆಳಗ್ಗೆ ಹಲವಾರು ಗ್ರಾಮಗಳಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬರುತ್ತಾರೆ. ಆದರೆ ಅವರಿಗೆ ಹೋಗಲು ಸರಿಯಾದ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ. 2-3 ಕಿಲೋಮೀಟರ್ ನಡೆದುಕೊಂಡು ಕಾಲೇಜಿಗೆ ಹೋಗುವ ಸ್ಥಿತಿ ಇದು. ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋಗದಂತಾಗಿ ಸುಮಾರು ಬೆಳಗ್ಗೆ 2-3 ಸಾವಿರ ವಿದ್ಯಾರ್ಥಿಗಳು ಬರುತ್ತಾರೆ. ಆದ ಕಾರಣ ತಾವು ದಯಮಾಡಿ ಶಾಲಾ ಕಾಲೇಜು ಮಕ್ಕಳ ದೃಷ್ಟಿಯಿಂದ ಯಾದಗಿರಿ ನಗರ ಬಸ್ ನಿಲ್ದಾಣದಿಂದ ಜೂನಿಯರ್ ಕಾಲೇಜ್, ಜವಾಹರ್ ಕಾಲೇಜ್ ಹಾಗೂ ಯಾದಗಿರಿ ನಗರದ ಹೊರವಲಯದ RNSA ಶಾಲೆಯವರೆಗೆ ಬೆಳಗ್ಗೆ 8:30ವರೆಗೆ ಸುಮಾರು 4-5 ನಗರ ಸಾರಿಗೆ ಬಸ್ಗಳು ಪ್ರತ್ಯೇಕವಾಗಿ ಸಂಚರಿಸಲು ಬಿಡಬೇಕು ಹಾಗೂ ಜಿಲ್ಲಾ ಕೇಂದ್ರದಿಂದ ಗ್ರಾಮೀಣ ಭಾಗಕ್ಕೆ ಬೆಳಗ್ಗೆ ಮತ್ತು ಸಾಯಂಕಾಲ ಬಸ್ಗಳು ಬಿಡಬೇಕು. ಸುಮಾರು 10-12 ಸಾವಿರ ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಸಮಯಕ್ಕೆ ಸರಿಯಾಗಿ ಬಸ್ ಬಿಟ್ಟು ಅನುಕೂಲ ಮಾಡಿಕೊಡಬೇಕೆಂದು ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸುತ್ತಿದ್ದೇವೆ. ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನ ಹೋರಾಟ ಮಾಡಲಾಗುವುದು. ಸರ್ ಒಂದು ನಿಮಿಷ ದೃಷ್ಟಿಯಿಂದ ABVP ಸಮೀಕ್ಷೆಯನ್ನ ಮಾಡಿದ್ದೀವಿ ಸರ್. ಗ್ರಾಮೀಣ ಪ್ರದೇಶದ ಬಸ್ಸಿನ ಸಮಸ್ಯೆಗಳನ್ನ ಮಾರ್ಗ ವಡಗೇರ, ಹೊನ್ನಳ್ಳಿ, ಬಿಯಾರ, ಬೂದಿಯಾಳ, ಮಂಚನೂರು, ಬೆನಕನಹಳ್ಳಿ, ಶಿವನೂರು ಇಲ್ಲಿ ಸುಮಾರು 7 ಗ್ರಾಮಗಳಿಗೆ ಕೇವಲ ಒಂದೇ ಬಸ್ ಇದೆ ಸರ್. ಓಕೆನಾ? ಅಲ್ಲಿ ಸುಮಾರು ಒಂದು 500-600 ವಿದ್ಯಾರ್ಥಿಗಳು ಯಾದಗಿರಿಗೆ ಬರ್ತಾರೆ. ನೀವು ಒಂದು ಬಸ್ ಬಿಟ್ರೆ 600-700 ಬಸ್ ಬಿಡಕ್ಕಾಗತ್ತಾ? 55 ಸೀಟ್ ಇರ್ತಕ್ಕಂಥ ಒಂದು ಬಸ್ಸಿನಲ್ಲಿ ಮೊನ್ನೆ ದಿನನೇ ವೈರಲ್ ಆಗಿದೆ ಸರ್. ಉತ್ತರ ಕರ್ನಾಟಕ ನ್ಯೂಸ್ ಅಲ್ಲಿ ಬಸ್ಸಿನ ಹಿಂಗ್ ಬರ್ತಾ ಇತ್ತು. ಅಷ್ಟಾದ್ರೂ ನೀವು ಯಾವುದೇ ರೀತಿ ಮೊನ್ನೆ ಲಾಸ್ಟ್ ಟೈಮ್ ನಾವು ವಿದ್ಯಾರ್ಥಿಗಳು ಬಂದು ಗಮನಕ್ಕೆ ಕೊಟ್ಟಿದ್ರು ಸರ್, ನೀವು ಇಲ್ಲಿವರೆಗೆ ಯಾವ್ದು ಕ್ರಮ ತಗೊಂಡಿಲ್ಲ. ಆಮೇಲೆ ಎರಡನೇದು ಶಂಕ್ಲಾಪುರ, ಚಳ್ಳಿಕೆರೆ, ಚಳ್ಳಾಪುರ, ಇಟ್ಲೂರು, ಜಯಗ್ರಾಮ, ಕಣ್ಣಿಗೆರ, ನಂದಿಪಳ್ಳ, ಅರ್ಜಲಾಪುರ, ಎಲ್ಸತ್ತಿ, ಮಾಧವರ, ಕೆಳಬೆಳಗುಂದಿ ಇಲ್ಲಿ ಸುಮಾರು 11 ಹಳ್ಳಿ ಸೇರಿ ಸರ್ ಒಂದೇ ಬಸ್ ಐತಿ. ಓಕೆನಾ? ಮತ್ತೆ ಸರ್ ಉದಾಹರಣೆ ಕಾರ್ಮಿರ, ಕ್ಯಾತ್ನಾಳ, ಖಾನಾಪುರ ಇಲ್ಲೆಲ್ಲ ಸರ್ 9 ಗಂಟೆಗೆ ಕರೆಕ್ಟೇ ಬಸ್ ಬರಬೇಕು. ಅಲ್ಲಿ 9 ಗಂಟೆ ಬಸ್ ಬರೋದು ಲೇಟ್ ಆಗಿ ಬರ್ತಾ ಇದೆ. ಇಲ್ಲಿ ಬರಕ್ 11:30, 10:30 ಆಗ್ತಿದೆ ಸರ್. ವಿದ್ಯಾರ್ಥಿಗಳ ಕಾಲೇಜ್ ಹೆಂಗ್ ಹೋಗ್ಬೇಕು? ಹಾಗಾಗಿ ನಾವು ಒಟ್ಟೆ ಟೋಟಲ್ ಬರ್ದಿದೀವಿ ಸರ್. ಇದರಲ್ಲಿ ಸಮೀಕ್ಷೆ ಮಾಡಿ ನಾವ್ ಯಾವ್ದೋ ಗಾಳಿಯಲ್ಲಿ ಗುಂಡೊಡೆ ಅಂತ ಮಾತಾಡ್ತಾ ಇಲ್ಲ. ಇಲ್ಲಿ ವಿದ್ಯಾರ್ಥಿ ಪರಿಷತ್ ಅಂದ್ರೆ ವಿದ್ಯಾರ್ಥಿಗಳ ಮಧ್ಯೆ ನಿಂತು ಕೆಲಸ ಮಾಡಿ ರಾತ್ರಿ ಆಗಲು ಅವ್ರ ಸಮಸ್ಯೆ ಕೇಳ್ಕೊಂಡು ಬರ್ಕೊಂಡ್ ಬಂದಿದ್ದೀವಿ. ನೀವೇನಾದ್ರೂ ಒಂದಿನದಲ್ಲಿ ಇದನ್ನ ನಾವು ಮಾನ್ಯ KSRTC ನಿಗಮ ಮಂಡಳ ಅಧ್ಯಕ್ಷ ಅರುಣ್ ಪಾಟೀಲ್ ಸರಿಗೂ ನಾವು ಗಮನಕ್ಕೆ ತಂದಿದ್ದೀನಿ ಸರ್. ಇದನ್ನ ಆಲ್ರೆಡಿ ಇವತ್ತೆಲ್ಲ ನಾಳೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾಳೆ ಕಲಬುರಗಿ ಬರ್ತೀನಿ ಅಂದ್ರೆ ನಾನು ಅವರಿಗೂ ಕೊಡ್ತೀನಿ ಮನವಿ. ನಾವು ನಿಮ್ಮ ಹತ್ರ ಕೇಳೋದಿಷ್ಟೇ, ನೀವು ನಿಮ್ಮ ಜವಾಬ್ದಾರಿಯುತವಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಬೇಕಷ್ಟೇ. ಮೊನ್ನೆ ಆರಕ್ಷಕರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ನಾವು ಈ ರೀತಿ ನಾವು ಯಾವುದೇ ರೀತಿ ಗೊಂದಲ ಮಾಡಬೇಕು, ಗಾಳಿಯಲ್ಲಿ ತೂರಾಡಬೇಕಂತ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಅಲ್ಲ. ನಮಗೆ ನ್ಯಾಯಯುತವಾಗಿ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ತರಗತಿಗೆ ಅನುಗುಣವಾಗಿ ಬಸ್ಗಳು ಕೊಟ್ಟರೆ ಮುಂದಿನ ದಿನದಲ್ಲಿ ನಾವು ಡಿಪೋದ ಹತ್ರ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ಮೇಲೆ ಗೌರವವಿದೆ. ವಿದ್ಯಾರ್ಥಿ ಪರಿಷತ್ ಯಾರು ವಿದ್ಯಾರ್ಥಿಗಳು ಕರೆ ಮಾಡಿ ಕೇಳಿದಾಗ ನಿಮ್ಮ ಅಧಿಕಾರಿಗಳು ಸ್ವಲ್ಪ ಗೌರವಯುತ ಮಾತಾಡಕ್ಕೆ ಹೇಳಿ. ಏಕವಚನದಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿರುವಂತ ಉದಾಹರಣೆಗಳು ವಿಡಿಯೋಗಳನ್ನ ಮಾತ್ರ ಇದಾವೆ. ತೋರ್ಸಂದ್ರೆ ತೋರಿಸ್ತೀನಿ ಸರ್ ನಾನು. ಆಯ್ತಾ? ಇದೊಂದು ಉದಾಹರಣೆ ಇಲ್ಲ. ಅಧಿಕಾರಿ ಅಲ್ಲ, ಯಾದಗಿರಿ ತೋರಿಸ್ತೀನಿ ನಾನು. ನಿಮ್ಗೆ ಬೇಕಾದ್ರೆ ಇಲ್ಲಿ ವಿದ್ಯಾರ್ಥಿಗಳು ಬೇಡ ಸರ್. ಮಧ್ಯದಲ್ಲಿ ನಾವು ಬೇಕಾದ್ರೆ ಆಫೀಸಲ್ಲಿ ಬಂದು ಕೂತ್ಕೊಂಡು ನೀವು ಬೈದಿರ್ತಕ್ಕಂಥ ಸರ್ ವಿದ್ಯಾರ್ಥಿನ ಹತ್ತಿರ ಹೇಳಿ ಗೊತ್ತಾಗಲ್ಲೇನು ಈ ರೀತಿ ಬಯಲ್ ಸರಿಯಲ್ಲ ಸರ್. ವಿದ್ಯಾರ್ಥಿಗಳ ಭಾವನೆಗಳಿಗೂ ಬೆಲೆ ಇತ್ತು ಸರ್. ವಿದ್ಯಾರ್ಥಿಗಳ ಭಾವನೆಗಳ ಬೆಲೆ ಇತ್ತು ಸರ್. ನಮ್ಗೆ ಅದಕ್ಕೋಸ್ಕರ ನೀವು ದಯವಿಟ್ಟು ಗೌರವಯುತವಾಗಿ ಇದನ್ನ ದಯವಿಟ್ಟು ಸಹಕರಿಸಿ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆ ಒಂದು ಆಶ್ವಾಸನೆ ಕೊಡಿ. ಇಲ್ಲಿಗೆ ನಮ್ಗೆ ಹೋರ ಪ್ರತಿಭಟನೆ ವಿರಾಮ ಇರುತ್ತೆ. ಒಂದು ಮಾತು ಹೇಳಿ ಹೋಗ್ಬಿಡಿ ಸರ್ ವಿದ್ಯಾರ್ಥಿಗಳು. ಹೌದೇನು ಸರ್? ನಮ್ದು ಹೋರಾಟ ನಮಗೆ ಸರಿ ಸಲವಾದ್ರೆ ಸಾಕು. ಅದು ಹಚ್ಚಿನ ಸರ್ ಟೋಟಲ್ ಯಾವ್ಯಾವ ಊರಿಗೆ ಯಾವ ಇಲ್ಲ ಅಂತ ಎಲ್ಲ ಪ್ರಿಯ ವಿದ್ಯಾರ್ಥಿಗಳೇ. ನಮ್ಮ ಮಧ್ಯೆ ವಿಭಾಗ ನಿಯಂತ್ರಣಾಧಿಕಾರಿ ಸಾಹೇಬ್ರು ಇದ್ದಾರೆ. ನಮ್ಗೊಂದು ಭರವಸೆ ಕೊಡ್ತಾರೆ. ಆ ಭರವಸೆ ಮುಂದಿನ ದಿನ ನೀಡಲಿಲ್ಲ ಅಂದ್ರೆ ಮುಂದಿನ ಕ್ರಮ ವಿದ್ಯಾರ್ಥಿ ಪರಿಷತ್ ಏನ್ ಮಾಡೋದು ಯೋಚನೆ ಮಾಡೋಣ. ಎಲ್ಲರೂ ದಯವಿಟ್ಟು ಶಾಂತಿ ರೀತಿಯಿಂದ ಸಹಕರಿಸಬೇಕು. ಕೊಟ್ಟಿದ್ರಿ ಸಮೀಕ್ಷೆ ನಾವು ಪರಿಶೀಲನೆ ಮಾಡಿ ಬಸ್ ವ್ಯವಸ್ಥೆ ಮಾಡ್ತೀವಿ. ಎಷ್ಟು ದಿನದಾಗ ಸರ್? 3 ದಿವಸ 3 ದಿನದಾಗ ಆಗ್ಬೇಕು. ಸರಿ, ರಿಸೂಡ್ ಅಲ್ಲ ರಿಸೂಡ್ ತಡಿ ಒಂದು ನಿಮಿಷ. ಎಲ್ಲರೂ ಒಂದು ಶಬ್ದ ಸೈಡ್ ದೂರ ಇಟ್ಕೊಳ್ಳಿ. ಸರ್ ನಿಂದ್ರ ಸರ್. ಪ್ರತಿಭಟನೆಯಲ್ಲಿ ABVP ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.